KSIC ಮೈಸೂರು ಸಿಲ್ಕ್ ಸ್ಯಾರೀಸ್ಗಂತೂ ಇಲ್ಲಿ ಬ್ಲೌಸ್ ಮಟೀರಿಯಲ್ ತುಂಬಾನೇ ಚೆನ್ನಾಗಿ ಸಿಗುತ್ತೆ, ತುಂಬಾನೇ ಡಿಫ್ರೆಂಟ್ ಆಗಿ ಎಲಿಗೆಂಟ್ ಆಗಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ಮೈಸೂರಿನಲ್ಲಿ ಇಲ್ಲಿ ಬಿಟ್ರೆ ಬೇರೆ ಎಲ್ಲೂ ಸಿಗೋದಿಲ್ಲ ಈ ತರ. ಮತ್ತೆ ರೆಡಿಮೇಡ್ ಬ್ಲೌಸಸ್ ಅಷ್ಟೇ ಡಿಫ್ರೆಂಟ್ ಆಗಿರುತ್ತೆ. ಅದಲ್ಲದೆ ನಮಗೆ ಯಾವ ತರ ಮಟೀರಿಯಲ್ ಬೇಕು ಎಲ್ಲ ಒಂದೇ ಕಡೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಬಂದಿರೋದು ದಿ ಸಿಲ್ಕ್ ಶಾಪ್ ದಿ ಯೂನಿಟ್ ಆಫ್ ಬಾದ್ಶಾಗೆ ಬಂದಿದ್ದೀನಿ. ಸೊ ಇದಿರೋದು ದೇವರಾಜ್ ಅರಸು ರೋಡಲ್ಲಿ. ಸೊ ಲೊಕೇಶನ್ ಎಲ್ಲ ನಾನು ನಿಮಗೆ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ, ಅಡ್ರೆಸ್ನೆಲ್ಲ. ಅದಲ್ಲದೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಒಂದ್ಸರಿ ಚೆಕ್ಔಟ್ ಮಾಡಿ ಯಾರಿಗೆಲ್ಲ ಬೇಕೋ ಲೊಕೇಶನ್ನು. ಬನ್ನಿ ಫ್ರೆಂಡ್ಸ್, ಒಳಗಡೆ ಹೋಗಿ ನೋಡೋಣ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಇವತ್ತಿನ ತಮ್ಲೈನ್ ನೋಡಿ ಇವತ್ತಿನ ವ್ಲಾಗ್ ಬಗ್ಗೆ. ಸೊ ನನ್ನ ಹೊಸ KSIC ಮೈಸೂರು ಸಿಲ್ಕ್ ಸ್ಯಾರೀಸ್ಗೆ ನಾನು ಬ್ಲೌಸ್ ಮಟೀರಿಯಲ್ನ ಸರ್ಚ್ ಮಾಡ್ತಾ ಇದ್ದೆ. ಸೊ ಫೈನಲಿ ಇಲ್ಲಿ ನಾನು ಬಂದೆ. ಇಲ್ಲೇ ನಾನು ಯೂಶಲಿ ಬಂದ್ಬಿಡೋದು, ಬಿಕಾಸ್ ಇಲ್ಲಿ ತುಂಬಾನೇ ಡಿಫ್ರೆಂಟ್ ಆಗಿ ಎಲಿಗೆಂಟ್ ಆಗಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ಆದ್ರಿಂದ ಬಂದಿದ್ದೀನಿ. ಒಳಗಡೆ ಹೋಗೋಣವಾ, ಕಲೆಕ್ಷನ್ಸ್ ಎಲ್ಲ ಯಾವ ತರ ಇದೆ ಅಂತ ಎಲ್ಲ ನಾನು ಡಿಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕವರ್ ಮಾಡಿ ತೋರಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ, ಮಿಸ್ ಮಾಡಬೇಡಿ. ಫ್ರೆಂಡ್ಸ್, ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ನಾನು ಹೊಸ KSICನ ಪರ್ಚೇಸ್ ಮಾಡಿರೋದು. ಸೊ ಅದಕ್ಕೆ ನಾನು ಬ್ಲೌಸ್ ಮಟೀರಿಯಲ್ನ ಸರ್ಚ್ ಮಾಡ್ತಿದ್ದೆ. ಸೊ ತುಂಬಾನೇ ಡಿಫ್ರೆಂಟ್ ಆಗಿ ತಗೊಳ್ಳೋಣ ಈ ಸರಿ ಅಂತ ಹೇಳಿ ಎವ್ರಿ ಟೈಮ್ ವರ್ಕ್ ಮಾಡಿಸೋದಕ್ಕೆ ತುಂಬಾನೇ ಬೇಜಾರಾಗ್ತಾ ಇತ್ತು ನನಗೆ. ಸೊ ಆದ್ರಿಂದ ಹುಡುಕ್ತಾ ಇದ್ದೀನಿ, ನೋಡೋಣ ಚೆನ್ನಾಗಿ ಸಿಗುತ್ತಾ ಇಲ್ವಾ ಅಂತ ಈ ಸರಿ ಅಂತೂ. ಸೊ ನೋಡಬೇಕು ಅಲ್ಲಿ ಕಲೆಕ್ಷನ್ಸ್ ಎಲ್ಲ ಯಾವ ಥರ ಇದೆ ಅಂತ. ತುಂಬಾನೇ ಡಿಫ್ರೆಂಟ್ ಆಗಿ ಏನಾದರೂ ಹುಡುಕ್ತಾ ಇದ್ದೀನಿ ಮಟೀರಿಯಲ್, ಸಿಲ್ಕ್ ಮಟೀರಿಯಲ್ಲೇ ಹುಡುಕ್ತಾ ಇದ್ದೀನಿ, ನೋಡೋಣ ಸಿಗುತ್ತಾ ಅಂತ ಹೇಳಿ. ನೋಡಿ ಒಂದಷ್ಟು ಕಲೆಕ್ಷನ್ಸ್ ಎಲ್ಲ ತೋರಿಸ್ತಾ ಇದ್ದಾರೆ. ಬಾಂದಿನಿ ಮಟೀರಿಯಲ್ ಅಲ್ಲೂ ಬಂದಿದೆ, ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡಿಸ್ಕೊಬೋದು. ತುಂಬಾ ಡಿಫ್ರೆಂಟ್ ಆಗೆಲ್ಲ ಬಂದಿತ್ತು, ನಂಗೆ ತುಂಬಾ ಇಷ್ಟ ಆಯಿತು. ನೋಡಿ ಬನಾರಸಿ ಮಟೀರಿಯಲ್ ಆಗಿರ್ಬೋದು, ಬಾಂದಿನಿ ಮಟೀರಿಯಲ್ ಆಗಿರ್ಬೋದು, ಮತ್ತು ವೆಲ್ವೆಟ್ ಮಟೀರಿಯಲ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಸೊ ಈ ಸಾರಿ ಕಲೆಕ್ಷನ್ಸು ತುಂಬಾ ಡಿಫ್ರೆಂಟ್ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಲಾಸ್ಟ್ ಟೈಮು ನಾನು ನಿಮಗೆ ಈ ಒಂದು ಶಾಪ್ ಬಗ್ಗೆ ಹೇಳಿದ್ದೆ, ರೆಡಿಮೇಡ್ ಬ್ಲೌಸಸ್ ಎಲ್ಲ ತೋರಿಸಿದೆ, ತುಂಬಾ ಚೆನ್ನಾಗಿ ಬಂದಿದೆ ತಗೊಳ್ಳಿ ಅಂತ ಹೇಳಿ. ಸೊ ಲಾಸ್ಟ್ ಟೈಮ್ ನನ್ನ ಒಂದು KSICಗೆ ನಾನು ಪರ್ಚೇಸ್ ಮಾಡ್ಕೊಂಡು ಹೋಗಿದ್ದೆ ರೆಡಿಮೇಡ್ ಬ್ಲೌಸಸ್ ಎಲ್ಲ, ತುಂಬಾ ಡಿಫ್ರೆಂಟ್ ಆಗಿದೆ. ಈ ಸರಿ ಮಟೀರಿಯಲ್ ತುಂಬಾನೇ ಚೆನ್ನಾಗಿ ಬಂದಿದೆ ಅಂತಾನೆ ಹೇಳ್ಬೋದು. ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ. ಫ್ರೆಂಡ್ಸ್, ಎವ್ರಿ ಟೈಮ್ ವರ್ಕ್ ಮಾಡಿಸೋದಕ್ಕೆ ಬೇಜಾರಾಗ್ಬಿಡುತ್ತೆ. ಈ ಥರ ಒಂದು ಡಿಫ್ರೆಂಟ್ ಮಟೀರಿಯಲ್ ಸಿಕ್ಕಿದಾಗ ಜಸ್ಟ್ ನಾವು ಸ್ಟಿಚ್ ಮಾಡಿಸ್ಕೊಂಡ್ರೆ ಸಾಕಾಗುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ KSIC ಸ್ಯಾರೀಸ್ಗೆಲ್ಲ. ಯೂಶಲಿ ನಾನು ಇಲ್ಲಿ ಬಂದಾಗ ಬ್ಲೌಸ್ ಮಟೀರಿಯಲ್ಲು ಅಥವಾ ರೆಡಿಮೇಡ್ ಬ್ಲೌಸಸ್ ತೊಗೊಳ್ದೆ ಹೋಗೋದೇ ಇಲ್ಲ, ಬಿಕಾಸ್ ಮೈಸೂರಿನಲ್ಲಿ ಇಷ್ಟು ಡಿಫ್ರೆಂಟಾಗಿ ಸಿಗೋದು ಈ ಒಂದು ಶಾಪಲ್ಲಿ ಅಷ್ಟೇ. ಅದರ್ವೈಸ್ ಬೇರೆ ಶಾಪ್ಸಲ್ಲೆಲ್ಲ ಇಷ್ಟು ಡಿಫ್ರೆಂಟಾಗೆಲ್ಲ ಸಿಗೋಲ್ಲ. ನೋಡಿ ಬಾಂದಿನಿ ಮಟೀರಿಯಲ್ ಎಲ್ಲ ಇದೆ, ಬ್ಲೌಸ್ ಮಟೀರಿಯಲ್ ತುಂಬಾ ಚೆನ್ನಾಗಿದೆ. ಈ ಥರ ಒಂದು ಸ್ಟಿಚ್ ಮಾಡಿಸ್ಕೊಂಡ್ರೆ ಸಾಕಾಗುತ್ತೆ ಈ ಒಂದು ಸ್ಯಾರೀಸ್ಗೆಲ್ಲ. ನೋಡಿ ಬ್ಲೂ KSICಗೂ ಸರ್ಚ್ ಮಾಡ್ತಾ ಇದ್ದೀನಿ ಬ್ಲೌಸಸ್ನ ನಾನು, ಇದಕ್ಕೆ ಪಿಂಕ್ ತೊಗೊಳ್ಳೋಣ ಅಂತ ಹೇಳಿ ಜಸ್ಟ್ ಸ್ಟಿಚ್ ಮಾಡಿಸ್ಕೊತೀನಿ. ಮತ್ತು ನಿಮಗೆ ಗೊತ್ತಿದೆ ಆರೆಂಜ್ ಕೂಡ ನಾನು ಸ್ಟಿಚ್ ಮಾಡಿಸಿರ್ಲಿಲ್ಲ. ನೋಡಿ ಇಷ್ಟು ಡಿಫ್ರೆಂಟ್ ಆಗಿದೆ ಬ್ಲೌಸ್ ಮಟೀರಿಯಲ್. ಅಂದರೆ ನಂಗೆ ಈ ಸರಿ ತುಂಬಾ ಡಿಫ್ರೆಂಟಾಗಿ ಬಂದಿದ್ದು, ನಂಗೆ ಇಷ್ಟ ಆಯಿತು. ನೋಡಿ ತುಂಬಾ ಚೆನ್ನಾಗಿ ಬಂದಿದೆ. ಇದ್ರ ಮೇಲೆ ಒಂದು ಸ್ವಲ್ಪ ವರ್ಕ್ ಮಾಡಿಸಿದ್ರು ತುಂಬಾ ಚೆನ್ನಾಗಿ ಕಾಣುತ್ತೆ, ಡಿಫ್ರೆಂಟಾಗಿ ಕಾಣುತ್ತೆ. ನೋಡಿ ಈ ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಹೊಸ KSIC ಸ್ಯಾರಿಗೆ ಈ ಒಂದು ಮಟೀರಿಯಲ್ ಸೆಲೆಕ್ಟ್ ಮಾಡ್ಕೊಂಡೆ. ಇದು ನಂಗೆ ತುಂಬಾ ಇಷ್ಟ ಆಯಿತು. ಯೆಲ್ಲೋಯಿಶ್ ಗೋಲ್ಡ್ ಅಂತಾರಲ್ಲ ಆ ಥರ ಒಂದು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಒಂದಷ್ಟು ನೋಡ್ತಾ ಇದ್ದೀನಿ, ನೋಡೋಣ ಯಾವುದು ಕಲರ್ ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ. ಫೈನಲಿ ಒಂದಷ್ಟು ನೋಡಿ ಫೈನಲೈಸ್ ಮಾಡಿ 2 ಮಟೀರಿಯಲ್ನ ತೊಗೊಂಡಿದ್ದೀನಿ. ಸೊ ತೋರಿಸ್ತೀನಿ ನಾನು ನಿಮಗೆ. ಫೈನಲಿ ನಾನು ಮೈಸೂರು ಕ್ವೀನ್ಸ್ ಬಿಟಿಕ್ಗೆ ಬಂದಿದ್ದೀನಿ, JP ನಗರಲ್ಲಿ ಇದೆ ಇದು. ಸೊ ನಿಮ್ಮೆಲ್ಲರಿಗೂ ಗೊತ್ತು ನಾನು ಇಲ್ಲೇನೆ ಬ್ಲೌಸ್ ಸ್ಟಿಚ್ ಮತ್ತು ವರ್ಕ್ ಮಾಡಿಸೋದು ಅಂತ ಹೇಳಿ. ಇವರು ಅಷ್ಟೇ ತುಂಬಾ ಡಿಫ್ರೆಂಟ್ ಆಗಿ ಮಾಡ್ಕೊಡ್ತಾರೆ, ನಾವು ಯಾವ ಥರ ಹೇಳ್ತೀವಿ ಆ ಥರ ಮಾಡ್ಕೊಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಫೈನಲಿ ಯಾವುದು ಡಿಸೈಡ್ ಮಾಡಿ ತೊಗೊಂಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಒಂದು ಹೊಸ KSIC ಸ್ಯಾರಿಗೆ ಈ ಮಟೀರಿಯಲ್ ತೊಗೊಂಡೆ. ಆರೆಂಜ್ಗೆ ತುಂಬಾ ಡಿಫ್ರೆಂಟ್ ಆಗಿ ಸಿಕ್ತು, ಆರೆಂಜ್ KSICಗೆ. ನಿಮಗೆ ಗೊತ್ತಿರುತ್ತೆ ಎರಡಕ್ಕೂ ನಾನು ಬ್ಲೌಸ್ ಸ್ಟಿಚ್ ಮಾಡಿಸೇ ಇರಲಿಲ್ಲ, ತುಂಬ ದಿನ ಆಗ್ಬಿಟ್ಟಿತ್ತು. ಸೊ ಅದರಿಂದ ತಗೊಂಡು ಬಂದಿದ್ದೀನಿ. ಅವ್ರು ಸ್ವಲ್ಪ ಲಿಟಲ್ ಬಿಟ್ ಏನಾದರೂ ಒಂದು ಸಮಥಿಂಗ್ ಏನೋ ಸ್ವಲ್ಪ ವರ್ಕ್ ಮಾಡಿ ಮಾಡ್ಕೊಡ್ತೀನಿ ಅಂತ ಹೇಳಿ ತಗೊಂಡ್ರು ಅವರು ಬ್ಲೌಸ್ ಮಟೀರಿಯಲ್ನ. ಸೊ ಅವರು ಅಷ್ಟೇ ತುಂಬಾ ಖುಷಿಪಟ್ಟು ತುಂಬಾ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ, ಎಲ್ಲಿ ತೊಗೊಂಡ್ರಿ ಅಂತೆಲ್ಲ ಕೇಳ್ತಾ ಇದ್ರು. ನೋಡಿ ಈ ಒಂದು ಆರೆಂಜ್ ಸ್ಯಾರಿಗಂತೂ ತುಂಬಾ ಡಿಫ್ರೆಂಟಾಗಿ ಸಿಕ್ತು. ಇದ್ರ ಮೇಲೆ ಸ್ವಲ್ಪ ವರ್ಕ್ ಮಾಡಿಸ್ತೀನಿ ಅಷ್ಟೇ. ನಾನು ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ವರ್ಕ್ ಮಾಡಿಸಿದ್ದೀನಿ, ಯಾವ ಥರ ಬಂತು ಅಂತ ಎಲ್ಲ. ಸೊ ನನ್ನ ವೀಡಿಯೋಸ್ನ ಇದೇ ಥರ ನೋಡಿ ನಿಮಗೆ ಗೊತ್ತಾಗುತ್ತೆ. ನೋಡಿ KSICಗೆ ಸ್ಯಾರೀಸ್ಗೆಲ್ಲ ಡಿಫ್ರೆಂಟಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು ಅಲ್ಲಿ. ಮತ್ತು ತುಂಬ ಜನ ಕೇಳ್ತಿರ್ತೀರ ಎಲ್ಲಿ ಬ್ಲೌಸ್ ವರ್ಕ್ ಮಾಡ್ತೀರಾ, ಸ್ಟಿಚ್ ಮಾಡಿಸ್ತೀರಾ ಅಂತ ಹೇಳಿ. ನಾನಂತೂ JP ನಗರಲ್ಲಿರೋ ಮೈಸೂರು ಕ್ವೀನ್ಸ್ ಬಿಟಿಕಲ್ಲೇ ನಾನು ವರ್ಕ್ ಮತ್ತು ಸ್ಟಿಚ್ ಮಾಡಿಸೋದು. ಇವರು ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ ಅಂತಲೇ ಹೇಳ್ಬೋದು. ಇವ್ರ ಡೀಟೇಲ್ಸ್ ಎಲ್ಲ ನಾನು ಕ್ಯಾಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ, ಒಂದ್ಸರಿ ಚೆಕ್ಔಟ್ ಮಾಡಿ.
ಫ್ರೆಂಡ್ಸ್ ತುಂಬ ಜನ ನೋಡಿರ್ತೀರಾ ನಾನು KCC ಬ್ಲೌಸಸ್ ಎಲ್ಲ. ಸೊ ತುಂಬಾ ಡಿಫ್ರೆಂಟಾಗಿ ವರ್ಕ್ ಮತ್ತು ಸ್ಟಿಚ್ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು. ಸೊ ತುಂಬ ಲೇಟೆಸ್ಟಾಗಿ ಮಾಡಿಕೊಡ್ತಾರೆ, ತುಂಬ ಚೆನ್ನಾಗಿ ಸಜೆಸ್ಟ್ ಕೂಡ ಮಾಡ್ತಾರೆ ನಮಗೆ. ಸೊ ಇವ್ರದ್ದು ಅಡ್ರೆಸ್ ಮೆನ್ಷನ್ ಮಾಡಿದ್ದೀನಿ, ಸೊ ಒಂದ್ಸರಿ ಚೆಕ್ಔಟ್ ಮಾಡಿ. ಮತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ.